ಹೆಲೋ ಎವ್ರಿವನ್, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಈ ವ್ಲಾಗ್ ಏನಪ್ಪ ಅಂತಂದರೆ, ತುಂಬ ದಿನಗಳಾಗಿತ್ತು ನಮ್ಮ ಆಫೀಸ್ ಸ್ಟಾಫ್ಸ್ ಮತ್ತು ನಾನು ಪ್ರಜ್ವಲ್ ಈಚೆ ಟ್ರಿಪ್ ಹೋಗಿ. ಸೊ ನಾವು 2 days ವೀಕೆಂಡಲ್ಲಿ ವೈನಾಟ್ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಆ ಟ್ರಿಪ್ಪಲ್ಲಿ ಏನೇನಾಯಿತು ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ ಮಾಡಿರಲಿಲ್ಲ. ಯೂಶ್ವಲಿ ನಾವೆಲ್ಲೇ ಹೋದರೂ ವೀಡಿಯೋಸ್ ಮಾಡ್ಕೊತೀವಿ. ಸೊ ಆ ವೀಡಿಯೋಸಲ್ಲಿ ಏನೇನಿದೆಯೋ ಅದನ್ನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾವೆಲ್ಲೇ ಈಚೆ ಹೋಗಬೇಕು ಅಂತಂದರೆ ಫಸ್ಟು ಗಾಡಿ ಪೂಜೆ ಮಾಡ್ತೀವಿ. ಅದು ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲೇ ಈಚೆ ಲಾಂಗ್ ಜರ್ನಿ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಅದೇ ರಿಚುವಲ್ ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲೇ ಹೋಗೋಕ್ಕಿಂತ ಮುಂಚೆ ಪೂಜೆ ಮಸ್ಟ್. ಸಾರಿ ಮೇಡಮ್, ಮ್ಯಾಚ್ ಬಾಕ್ಸ್ ಇಟ್ಕೊಡಿ, ಬೇಕಾಗ್ಬೋದು. ಮಾಡ್ಲಿ ಅವರು ಮ್ಯಾಮ್. ಹರೀಶಾ ಮುಂದೆ ಫಸ್ಟ್ ನಿಮಿಷ ಬರತ್ ಹತ್ಕೊಂಡ್ಬಿಡು. ಅಯ್ಯೋ ಕ್ಯಾಮ್ರಾ ತೆಗೆದಲ್ಲ ಕೊಟ್ಟಿಲ್ಲ, ಪೋಸ್ ಆಕಾರ ಹಿಡಿಸ್ಬಿಡ್ತೀನಿ ಆಮೇಲೆ. ಬನ್ನಿ ಇವಾಗ ಹೋದ್ರೆ 12 ಗಂಟೆ ಹೋಯ್ತು ನಾವು. ಇವಾಗ ಹೋದ್ರೆ 12 ಗಂಟೆ. ಅಲ್ಲ ಗುರು, ನೀನು ಸ್ಪೀಕರ್ ಹಾಕ್ ಗುರು, ಮಾತಾಡ್ಬೋದು. ಗಾಡಿದ್ ಬೇಡ ಅಪ್ಪಿ, ಇದ್ರದ ಮೊಬೈಲ್ ಅಲ್ಲೇ ಇದ್ ಮಾಡು ಸ್ಪೀಕರ್. ಇನ್ನೊಂದ್ಸತಿ ಹೇಳಿ ಬ್ರೋ ಪ್ಲೀಸ್. ಒಂದ್ಸಲಿ ಡೆಡಿಕೇಟ್. ಒಳ್ಳೆ ಸಿಂಗರ್ ಬಿಡ. ನೀನ್ ಇಲ್ಲಿಂದ ಮೈಸೂರ್ ತನಕ ಅಂದ್ರೆ ನಾನ್ ಮೈಸೂರ್ ತನಕ ಹೋಗ್ದೆ ಮಧ್ಯದಲ್ಲೇ ಡಿವಿಯೇಷನ್ ತಗೊಂಡ್ ಹೊಡೋಗ್ತೀನಿ ಎಲ್ಲ. ಇಲ್ಲ ಅಣ್ಣ, ನಿನಗ ಬಿದ್ಬಿಟ್ಟಿರುತ್ತೆ, ನೀನ್ ಹೋಗಿ ಕಟ್ಕೋಬೇಕು ಆಮೇಲೆ ಅಷ್ಟೇ. ನೀನ್ ಹೋಗಿ ಗಾಡಿ ಚೆಕ್ ಮಾಡಿ. ನಾನು ಹೆಂಗೆಂಗೋ ಕಾನ್ಫಿಡೆನ್ಸ್ ಅಲ್ಗಾಡ್ಲಿಲ್ಲ. Sideways or straight ways, it will be bit confusing also, and it looks very bad. ಅದಕ್ಕೆ ಹಸಿವೆ ಆಗ್ತದೆ. ಚಿನ್ಸ್ ನೋಡು, ಮುಂದೆ ಬಿಸ್ಕೆಟ್ ಹಾಕ್ತಾಯಿದ್ರು, ಅವಾಗಿಂದ ಎಷ್ಟು ಚೆನ್ನಾಗಿ ಬಾಲ ಅಲ್ಲಾಡಿಸ್ತಾನೇ ಇದೆ. ಅದಕ್ಕೆ ಹೇಳೋದು ನಾಯಿಗೆ ನಿಯತ್ತು ಜಾಸ್ತಿ ಅಂತ. ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹಾಕಿ ಬನ್ನಿ, ಲೈಟಾಗಿ ಬನ್ನಿ. ಬೇಡ ಅನ್ಸುತ್ತೆ. ಫಸ್ಟ್ ಟೈಮ್ ಬ್ರೋ. ಎಲ್ಲಿ ಹರೀಶ? ಯಾವ ಬಿಸ್ಕೆಟ್ ಆ ಬಿಸ್ಕೆಟ್ ತಗೊಂಬನ್ನಿ ಬ್ರೋ ಅಂತ. ಚಾಕ್ಲೇಟ್ ಇರೋ ಬಿಸ್ಕೆಟ್ ನೀನು ಆಗ್ತಾ ಇದೆಯಾ? ಅದಕ್ಕೆ ಅಂದ್ರೆ ಇಟ್ಕೊಂಡು ಹೋಗ್ಬೋದು ಆ ಕಡೆ. ಅಯ್ಯೋ, ಇಷ್ಟ ಇಲ್ಲ ಬ್ರೋ. ಈಗ ನಾಯಿಗೆ ಹಾಕೋ ಬಿಸ್ಕೆಟ್ ಯಾರೋ ಒಬ್ರು ನಾಯಿ ಬಾಲ ಅಲ್ಲಾಡ್ತಾರೆ. ಬಿಸ್ಕೆಟ್ ತಿನ್ನೋಣ ಅಣ್ಣ, ಇದೇ ಭಾರತ್ ಕೊಟ್ಟಿರೋದು ಅಷ್ಟೇ. ಬ್ರೋ, ಒಂದು ಬಿಸ್ಕೆಟ್ ತಿನ್ಲಿಲ್ಲ. ಅದು ನಾನು ಹೇಳ್ದೆ ಚಾಕ್ಲೇಟ್ ಅಂತೂ ಇಂದ ಕೊಟ್ಬಿಟ್ಟು ತೆಗಿಯೋಷ್ಟಲ್ಲಿ ಹೊಟ್ಟೋಯ್ತು. ಹರೀಶ
ಸಾಕಪ್ಪ ಸಾಕು 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 ನೀನು ಹಾಕೋ. ಬರಲ್ಲ ಬ್ರೋ, ಅಲ್ಲೇ ಇದೆ. ತಡಿ ತಡಿ ತಡಿ. ಏನ್ ಸಕ್ಕತ್ತಾಗಿದೆ ಬ್ರೋ. ಅಲ್ಲ ಬ್ರೋ, Calling Harish iPhone. ಅವನು ಐಶ್ವರ್ಯ ಮೇಡಮ್ ಆ ಕಡೆ ಕೂತಿರ್ಬೇಕು ಈಗ. ಡೈನೋಸರ್ ಡೈನೋಸರ್ ಅಂತ ಈಗ ತಡೆದಿರೋದು ಬ್ರೋ, ಅಲ್ಲಿ ಹೊಡೆದಿರಿ ಡೋರ್ ತೆಗೆದು ಬಿಡ್ರದು. ಹೌದು, ಮೋಸ್ಟ್ಲಿ ಅಲ್ಲಿ ಯಾರೋ ಕಟಾಕ್ ಇರ್ಬೇಕು ಮಗ. ಟಚ್ ಮಾಡಿದ್ರೆ ಬ್ರೋ ಆ ಕಡೆ ಗಟ್ಟಿ ಇದ್ರೆ ಖುಷಿ ಅನ್ಸುತ್ತೆ. ಚಿನಿ Bro, ಇವ್ನಿಗೆ ಸೈಕಲ್ ಬಂದಿದ್ರೆ ಬ್ರೋ, ಗೊತ್ತಿದ್ರೆ ಶಾಮವಿ ನೀವು ಹೆಚ್ಕೊಂಡು ಹೋಗ್ತಾ ಇದ್ದೆ ದೇವರ ಕಾಮಿಡಿ ಆಗ್ಬಿಟ್ಟಿರೋದು. ಬ್ರೋ. ನಂಗೆ ಆಕ್ಚುಲಿ ಐ ಆಮ್ ಆಟೋದಲ್ಲಿ ಬಂದ್ರು ಗಾಬರಿ ಆಗ್ಬಿಡ್ತಿದ್ವಿ. ಹೌದೌದೌದೌದು ಬ್ರೋ. ಕಾರಲ್ಲಿ ಇದ್ರೆ ನಿಂಗೆ ಸ್ವಲ್ಪ ಕಂಫರ್ಟ್ ಜಾಸ್ತಿ, ಏನ್ ತಳ್ಳತ್ತೆ ಅಲ್ಗಾಡ್ಸತ್ತೆ ಇದು ಡ್ಯಾಮೇಜ್ಗಳು. ಫ್ಲಿಪ್ ಅಂತೂ ಮಾಡ್ತಾ ಇರ್ಲಿಲ್ಲ ಅನ್ಕೊಂತೀನಿ. ಫ್ಲಿಪ್ ಮಾಡೋದಾ? ನಮ್ ಮಾಡಿದ್ರು car ಮಾಡಿರೋದ್ ಮಗ. 2 tons ಇದೆ ಮಗ ನನ್ನ ಕಾರು. ಅನದರ್ ಆನೆ ಎಷ್ಟು ಕೆಜಿ ಇರುತ್ತೆ ಬ್ರೋ? 5 ton ಇರ್ಬೋದು. 5 ಟನ್ 5,000 ಕೆಜಿ ಇರುತ್ತಾ? 4,500 kg ಮಗ. ಗಜ ಆದ್ರೂ ಬರೀ ಎರಡೇ ಆನೆ ನೋಡಿದ್ ಮನ್ಸಿಗೆ ಬೇಕು. ನೋಡಿದ್ರ ಐಶು ಆನೆನಾ ಹೇಳತ್ತಾನೆ ಹರೀಶ್ಗೆ, ಸರ್ ಒಂದ್ ನಿಮಿಷ ಫೋಟೋ ತೆಕ್ಕೊಂಡ್ಬಿಡ್ತೀನಿ ಒಂದ್ ಸೆಲ್ಫಿ ಅಂತ. ಅಯ್ಯೋ, ಸ್ಕ್ರೀನ್ ಶಾಟ್ ಕಂಡು ಹೇಳಿದಿದೆ ಹರೀಶ ನಿಲ್ಸ್ಬಿಟ್ಟು ತೆಗ್ದಿರೋ ಒಂದ್ ಫೋಟೋ. ನಿಲ್ಸ್ಬಿಟ್ಟು ತೆಗ್ದಿರೋ. ಸರಿ ಐಶು, ಓಕೆ. ನೀವು ಅನದರ್ ಒಂದ್ 4 ಆನೆ ಓಡ್ ಬರಕ್ ಮುಂದೆ ನಾವು ಕ್ಯಾಮ್ರಾ ಶಾಮು ಇದಾಗ ಕೆಳಗೆ ಬಿದ್ದು ಹೋಗ್ತೀಗ. ಲ್ಯಾಪ್ಟಾಪ್ ತಗೊಂಡು ಏಟ್ ಬಿಡ ಶುರು ಮಾಡ್ತೀರಿ. ಇಲ್ಲೂ ಆನೆ ಕ್ರಾಸಿಂಗ್ ಇದೆ ನೋಡು. ಚಿನಿ ಇಲ್ಲ, ಆನೆ ಕ್ರಾಸ್ ಆದ್ರೆ ಅದು ಒಂದೇ ರೋಡ್ ಅಲ್ಲಿ Cross ಇರುತ್ತೆ. ಎಲ್ಲಿ ನಾವಿನ್ನೇನ್ ಇದು? ಕ್ರಾಸ್ Black ಆಗಕ್ಕೆ ಏನು? ಬ್ಲಾಕ್, ಅದು ಎಲಿಫೆಂಟ್ ಬ್ಲಾಕ್ ಅಂತ ಹಾಕ್ಬೋದು ಅವನು. ಜೀಬ್ರಾ ಕ್ರಾಸಿಂಗ್ ತರ ಎಲಿಫೆಂಟ್ ಕ್ರಾಸಿಂಗ್ ಇಲ್ಲಿ. ಇದು ಯಾರ್ದೋ ಮನೆನಾ ಈ ಕಡೆ ಎಲ್ಲ? ಮನೆಗಳು ಇದೆಯಲ್ಲ ಬ್ರೋ, ಎಷ್ಟೊಂದು ಮನೆಗಳು. ನೀವೇನ್ ಮಾಡ್ತೀರಾ? ಅಪ್ಪಂತದ್ದು ಏನಂತದ್ದು. ಐಶು ಗಿಡದ್ ಬಿಡ್ತಾಳೆ ಮೇಡಮ್ ಮನಬೇಕು. ಇಲ್ಲೆಲ್ಲ ಆನೆ ಬರಲ್ಲ. ಹಾರ್ಬಿಟ್ಟಿರುತ್ತೆ. ಒಂದೆರಡು ನಿಮಿಷ ಹಿಡಿಯಲ್ಲ ಅದು ಅಪ್ಪಗೆ ಬೇಕು, ಹಿಡಿಯಲ್ಲ ನಾವ್ ಹಿಡಿಯಲ್ಲ ಅಂತ. ನಾನು ಆಮೇಲೆ ಬೇಕು ಅನ್ಸ್ದು ಹೋಗೇ ಬಂದೆ ಬ್ರೋ. ಇನ್ನೊಂದು 2-3 ಪ್ರಾಣಿ ಕಾಣಿಸ್ಲಿ ದೂರ ಬಂದೆ. ಜಯ ಸಿಂಹ ಬಂದ ಜಯ ಸಿಂಹ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ದಂಡದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನೆಟ್ವರ್ಕ್ ಹಚ್ಚಿ ತಟ್ಟಕ್ಕೂ ದಡ ಅಂತ ಹಾಕಿ ರೋಡ್ ಹೆಸರು ಓದೇ ಕಷ್ಟ ಇದೆ ನೋಡಿ. ಹೌದೌದು, ಕುಂಡ ಕೊಣೋದು. ತಟ್ಟುಕೂಟ, ಏಯ್ ತಟ್ಟುಕೂಟ ಅಲ್ಲ ಬ್ರೋ, ದಟ್ಟದ್ PHAT. ತಟ್ಟುಕಾಡ, ತಟ್ಟುಕಾಡ. ನೆಟ್ವರ್ಕ್ ಸ್ಯೂ ನೋಡಿ, ನಾವು ಕೇರಳಕ್ಕೆ ಬಂದ ತಕ್ಷಣ ಎಲ್ಲ ಕಡೆ ನೋಡಿದ್ದೆ ಈ ಫ್ಯಾನ್ ಮೇಡ್ ಫುಟ್ಬಾಲ್ ಪೋಸ್ಟರ್ಸು. ಕ್ರೇಜಿಯಾಗಿ ಮಾಡಿದ್ದಾರೆ ನೋಡಿ ರೊನಾಲ್ಡೋ. ಸೊ ಇವಾಗ ರೂಮಿಗೆ ರೀಚ್ ಆದ್ವಿ. ಇಲ್ಲಿ ಒಂದು 4 to 5 hours ರೆಸ್ಟ್ ಮಾಡಿ ಮತ್ತೆ ಅಗೇನ್ ಅರ್ಲಿ ಮಾರ್ನಿಂಗ್ ಟ್ರಕ್ಕಿಂಗ್ ಇದೆ. ಇವ್ರು ಹುಡುಗರು ಏನು ಮಾಡ್ತಾ ಇದ್ದಾರೆ ನೋಡೋಣ. ಎಲ್ಲಿ ಬ್ರೋ ಪ್ರೀತಮ್? ಅಯ್ಯೋ ಬಂದ್ ನನ್ನೇ ಫಸ್ಟ್ ಸ್ಟೆಪ್ಸ್ ತಂದ್ರು.